ಅಕ್ವೇರಿಯಂ ಪ್ಯಾರಡೈಸ್ನ ಮುಗಿಸಿ ನಾವು ಹೊರಟಿದ್ದು ಫ್ರೇಸರ್ ಟೌನ್ಗೆ. ಆ್ಯಕ್ಚುಲಿ ಅಲ್ಲಿ ಅಲೀಮ್ನ ತಿನ್ನಬೇಕು ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರು ಕರ್ಕೊಂಡೋದ್ರು. ಆ್ಯಕ್ಚುಲಿ ಸಿಕ್ತು, ಚೆನ್ನಾಗಿದೆ ಅಂತ ಹೇಳಿ ತಿಂದರು, ಬಟ್ ನಾನು ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗೆಯೇ ಅಲ್ಲಿ ಕುನಾಫಾ ಅಂತ ಹೇಳಿ ಒಂದು ಅರಬಿಯನ್ಸ್ದು ಒಂದು ಸ್ಪೆಷಲ್ ಸ್ವೀಟ್ನ ಮಾರ್ತಾಯಿದ್ರು. ಸೊ ಅದನ್ನ ಹಾಗೆ ತೆಕ್ಕೊಟ್ರು, ಸ್ವಲ್ಪ ಟೇಸ್ಟ್ ಮಾಡಿದೆ, ಓಕೆ ಪರವಾಗಿರಲಿಲ್ಲ. ಸೊ ಹಾಗೆ ಮುಂದೆ ಹೋದ್ವಿ. ಅಲ್ಲಿ ತುಂಬ ಸ್ಟಾಲ್ಗಳನ್ನ ಹಾಕ್ಕೊಟ್ಟಿದ್ರು. ಆ್ಯಕ್ಚುಲಿ ಬಿಫೋರ್ ಲಾಸ್ಟ್ ಇಯರೇ ನಾವು ಇಲ್ಲಿಗೆ ಬಂದಿದ್ವಿ. ಆವಾಗ ತುಂಬಾ ಚೆನ್ನಾಗಿತ್ತು, ಅಂದರೆ ತುಂಬ ಜನ ಇದ್ದರು. ಸ್ಟಾಲ್ಗಳಂತೂ ಇನ್ನೂ ಅಂದರೆ ಇದ್ರ ತ್ರಿಬ್ಬಲ್ ಹಾಕ್ಕೊಂಡಿದ್ರು. ಬಟ್ ಅದಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಏನೂ ಇರಲಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಇಯರಿಂದ ಏನು ರಿಸ್ಟ್ರಿಕ್ಷನ್ಸ್ನ ಮಾಡಿರೋದ್ರಿಂದ ಆ ಥರ ಸ್ಟಾಲ್ ಎಲ್ಲ ಹಾಕ್ತಾಯಿಲ್ಲ. ಸೊ ಅದರಲ್ಲಿ ನಮ್ಮ ಮನೇಲಿ ಅದನ್ನು ನೋಡಿಬಿಟ್ಟು ಒಂದು 3 ಥರದ್ದು ಸ್ಪೆಷಲ್ ಏನೋ ಆರ್ಡ್ರ್ ಮಾಡಿದರು. ಸೊ ಅದರಲ್ಲಿ ಒಂದು ಚಿಕನ್ನ ಮೊಸರಿಗೆ ಹಾಕ್ಬಿಟ್ಟು ಏನೋ ಕೊಟ್ಟರು. ಸ್ವಲ್ಪ ಟೇಸ್ಟ್ ಮಾಡಿದೆ, ನಿಜ ಹೇಳ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ನನಗೆ ಅದು ಚಿಕನ್ನ ಅಂತ ಇವಾಗಲೂ ಡೌಟ್ ಬರ್ತಾಯಿದೆ. ಸೊ ಹಾಗೆ ನೆಕ್ಸ್ಟು ಪ್ರಾನ್ಸ್ ಮತ್ತು ಇನ್ನೊಂದೇನೋ ಚಿಕನ್ ಕೊಟ್ಟರು. ಓಕೆ, ಅವೆರಡನ್ನೂ ಪರವಾಗಿರಲಿಲ್ಲ. ನೆಕ್ಸ್ಟ್ ಅಲ್ಲಿ ನೋಡಿದ್ವಿ, ಬಟ್ ಅಲ್ಲೇನೋ ನಮಗೆ ತಿನ್ನೋಕ್ಕಷ್ಟೇನೇನು ಇಷ್ಟ ಆಗಲಿಲ್ಲ. ಸೊ ಹಾಗೆ ಮನೆ ಕಡೆ ಹೊರಡೋಣ ಅಂತೇಳಿ ಹೋಗ್ತಾಯಿದ್ವಿ. ಆಂದಿಬೆ ಬರಬೇಕಾದ್ರೆ ಒಂದು ಹೋಟೆಲ್ ಹೆಸರು ನೋಡಿದೆ, ಇದೇನಪ್ಪ ಈ ಥರ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಗು ಬಂತು. ಸೊ ಹಾಗೆ ಅಲ್ಲೊಂದು ಜ್ಯೂಸ್ ಏನೋ ಮಾರ್ತಾಯಿದ್ರು. ಸೊ ಅದರಲ್ಲಿ ಮೊಹಬ್ಬತ್ ಕಿ ಶರ್ಬತ್ ಅಂತ ಹೇಳಿ ಒಂದು ಜ್ಯೂಸನ್ನ ತೊಗೊಬಂದು ಕೊಟ್ಟರು. ಸೊ ಜ್ಯೂಸ್ ಬಂತು, ಕುಡ್ಕೊಂಡ್ವಿ. ಸೊ ಹಾಗೆ ಅಲ್ಲಿ ನಿಂತ್ಕೊಂಡು ಜ್ಯೂಸ್ ಬರೋಕ್ಕಿಂತ ಮುಂಚೆ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಸೊ ಯಾವ ರೇಂಜಿಗೆ ತಿನ್ನೋಕ್ಕೆ ಜನ ಬಂದಿದ್ದಾರಲ್ವ, ಸೊ ನಾವು ಹೀಗೆ ಬಂದಿದ್ದೀವಲ್ಲ ಅಂತ ಹೇಳಿ ನಗುನೂ ಬಂತು. ಸೊ ಹಾಗೆ ಮನೆ ಕಡೆ ಹೊರಟ್ವಿ. ಸೊ ಟೈಮ್ ಆಲ್ರೆಡಿ ಆಗಿರೋದ್ರಿಂದ ಇನ್ನು ಮನೆಗೆ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತೇಳಿ ಆಂದಿಬೆ ಆಲ್ಬೇಕ್ ಸಿಕ್ತು. ಸೊ ಇಲ್ಲೇನು ಸ್ವಲ್ಪ ಏನಾದರೂ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಇದೇ ತಿನ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.